ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟಲ್ಲಿ ನಾನು ಪ್ರಿಯಾಕಂಗೆ ಹೇಳ್ತಾ ಇದ್ದೆ. ಇನ್ಫ್ಯಾಕ್ಟ್ December 25 ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ. ಅಕಸ್ಮಾತ್ ಮ್ಯಾಕ್ಸ್ ಏನಾದ್ರು ಮೋಸ್ಟ್ಲಿ ಡೌಟ್ ಬರೋದು. ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ವಾರಕ್ಕೊಂದ್ಸಲ 1.5-2 ತಿಂಗಳ ಹಿಂದೆ 30 ದಿನ ಇಟ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀರಾ. ಆಮೇಲೆ ಮೊನ್ನೆ ಸೆರೆಮನೆಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು 100% ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬ ಟೈಮ್ ತೊಗೊಂಡು ತುಂಬ ಯಾಕಂದರೆ ಎಲ್ಲೂ ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆ್ಯಟ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8:30 ಶೋ ನೋಡಿ ಸರ್ ನಿಮ್ಗೆ ಮೆಸೇಜ್ ಮಾಡಿದ್ದೆ. ಡೆಫಿನೆಟ್ಲಿ ನನ್ನ ಮಗಳನ್ನು ಕರ್ಕೊಂಡೋಗಿ ನೋಡ್ತೀನಿ ಈ ಸಿನಿಮಾನ, ಮಾರ್ಕ್ನ. ಕಾರ್ತಿಕ್, ವಾಟ್ ಐ ಸಾ ದ ಎನರ್ಜಿ. ಬರೇ ಮಾರ್ಕ್ ಅಲ್ಲ, ಈ ಒಂದು ಸಿನಿಮಾನು ಹಿ ಡಸ್ ದ ಸೇಮ್ ವೇ ಆ್ಯಕ್ಚುಲಿ. ಬಿಕಾಸ್ ನಾನು ನೋಡೀನಿ ವಿತೌಟ್ ಸ್ಲೀಪಿಂಗ್. ಹೀ ಈಸ್ ಫಾರ್ ಸಿನಿಮಾ ಆ್ಯಕ್ಚುಲಿ. ಐ ಮೀನ್ ಹೀ ಲವ್ ಸಿನಿಮಾ. ಫಸ್ಟ್ ಥಿಂಗ್ ಈಸ್ ಫಾರ್ ಸಿನಿಮಾ. ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ದೇ ಆರ್ ಲಕ್ಕಿ ಟು ಹ್ಯಾವ್ such a one. ಈ ಮಾರ್ಕ್ಸ್ ಸಿನಿಮಾನ within 5 months he has completed. Vijay sir, you have done a fantastic job. Max was awesome and this is next level actually. Sudeep sir, great job done and waiting for 25th. ಕನ್ನಡದಲ್ಲಿ ಮೊದಲೇಷನ್ಸ್. ಎಲ್ರಿಗೂ ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವಾಗಿನ ಸ್ಟೇಜ್ ಮೇಲೆ. ಬಟ್ ನನಗೆ ಡೌಟ್ನ ಅಣ್ಣ 2009 ಕ್ಲಿಯರ್ ಮಾಡಿಬಿಟ್ಟಿದ್ರು. ಯಾವಾಗ ನಮ್ಮನ್ನ 4:15 ಗ್ರೌಂಡಿಗೆ ಕರೆಯೋರು ಅವಾಗಲೇ ಕ್ಲಿಯರ್ ಆಗಿ ಹೋಗಿತ್ತು. ಇವ್ರು 4:15 ಬೆಳಿಗ್ಗೆ 2:30 ಮಲ್ಕೊಂಡು 4:00 ಎದ್ದೇಳ್ತಾರೆ ಅಂತ. ಸೊ ಅವ್ರು ನಿದ್ದೆ ಮಾಡಲ್ಲ, ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಆದರೆ ಆ ಟೈಮಿಗೆ ಬಂದೇ ಬರ್ತಾರೆ ಅನ್ನೋದು ನನಗಂತೂ ಡೌಟ್ ಇರಲಿಲ್ಲ. ಸೊ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದಾಗ ಡಿಸೆಂಬರ್ ಪ್ರಾಮಿಸ್ ಈಸ್ ಕೆಪ್ಟ್ ಅಪ್. ತುಂಬ ಖುಷಿ ಆಗ್ತಿದೆ. ಇದೊಂದು ಡೆಫಿನೆಟಾಗಿ ಕೇಸ್ ಸ್ಟಡಿ. ಆ ಕೇಸ್ ಸ್ಟಡಿ ಮಾಡಿಕೊಟ್ಟಿರೋದು ನೀವು ಅಣ್ಣ. ಈ ರೀತಿಯಲ್ಲಿ ನಾಂದಿ ಹಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಎಷ್ಟು ಕಷ್ಟಪಟ್ಟು ಆಡಿಸಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನಂತೂ ಮಾರ್ಕ್ ಮಾಡ್ಕೊಂಡಿದ್ದೀನಿ December 25. ನೀವುಗಳು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ. ನಮಸ್ಕಾರ ಎಲ್ರಿಗೂ. ಮ್ಯಾಕ್ಸ್ ನನಗೆ ಸೆಟ್ಟು ಸಿಕ್ಕಿದ್ದು ಅಂದರೆ ಸುದೀಪಣ್ಣ ಜೊತೆ ಆ್ಯಕ್ಟ್ ಮಾಡೋದು. ಒಂದು ಸಿನಿಮಾ ಅನ್ನೋ ಲೈಬ್ರರಿ ಇತ್ತು ಅಂದರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲನೂ ಇರುತ್ತೆ. ಬುಕ್ಸು, ಆ ಬುಕ್ಸ್ ಎಲ್ಲ ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋವಂಥದ್ದು ಒಬ್ಬರು ಸುದೀಪಣ್ಣ. ಒಂದು ಲೈಬ್ರರಿಗೆ ಪ್ರಾಂಶುಪಾಲರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಲ ಸೆಟ್ಟಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ, ನಮ್ಮ ಜೊತೆ ಏನೋ ಡೈಲಾಗ್ ಹೇಳ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಯಾಕೋ ಟ್ರಾಲಿ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಹಾಕಿನೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಒಂದು ಮಾರ್ಕಾಗಿ ಉಳಿಯುತ್ತೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ವಿಜಯ್ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಡೈರೆಕ್ಟರ್ ಶಿವಣ್ಣ ಇರ್ಬೋದು, ಚಂದ್ರು ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಮನೆಯಲ್ಲಿ ನೋಡಿರೋದ್ರಲ್ಲಿ ಫಸ್ಟ್ ಆಫ್ ಆಲ್ ಹಿ ಈಸ್ ನೆವರ್ ಅಟ್ ಹೋಮ್. ಒಂದಿನ ಶೂಟಿಂಗ್ ಮಾಡ್ತಾರೆ, ಇಲ್ಲಾಂದರೆ CCLಗೆ ಹೋಗ್ತಾರೆ, ಇಲ್ಲಾಂದರೆ ಬಿಗ್ ಬಾಸಿಗೆ ಹೋಗ್ತಾರೆ. ಬಟ್ ನೀವಿಷ್ಟು ವರ್ಷ ನೀವು ಮಾಡಿರೋ ತ್ಯಾಗ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಅದಷ್ಟು ಈ ಟ್ರೇಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. ಅತ್ತೆ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮೊದಲನೇ ಸಲ ವಿತ್ ಹೆಲ್ಪ್ ಆಫ್ KRG Studios ಯು ಆರ್ ಗೆಟಿಂಗ್ ಇನ್ ಟು ಡಿಸ್ಟ್ರಿಬ್ಯೂಷನ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಮಾರ್ಕ್ December 25. ದಯವಿಟ್ಟು ಬನ್ನಿ.